ವಿಚಾರಿಸ್ಕೊಳ್ತಾ ಇದ್ರು. ಅವರ ಸಾಹಿತ್ಯದ ಮೂಲಕ ಅವರ ಆತ್ಮಚರಿತ್ರೆನೇ ಇದು ಏನು ನಾನೇನು ಅಲ್ಲ ಅನ್ನುವಂಥದ್ದು. ಅನೇಕ ಕೃತಿ ಮೂಲಕ ನಮ್ಮೆಲ್ರಿಗೂ ಪರಿಚಿತರು. ಆಮೇಲೆ ಅವ್ರ ಮಕ್ಕಳ ಹೆಸರು ಕೂಡ ಬೆಂಗಾಲಿ ಹೆಸರುಗಳನ್ನು ಇಟ್ಟಿರುವಂಥದ್ದು ಕೂಡ ಅಜಯ್ ಜಯ್ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ರ ಇದು ಪ್ರೇರಣೆಯಿಂದ ಇಟ್ಟಿರುವಂಥದ್ದು. ಮತ್ತು ಅವ್ರು ಸದಾ ಒಂಥರ ಚಟುವಟಿಕೆಯಿಂದ ಇದ್ದಂಥವ್ರು. ಮಲ್ಲೇಶ್ವರಂ ಅಲ್ಲಿ ಅವರ ಮನೆಗೆ ಸಾಕಷ್ಟು ಸಲ ನಾವು ಹೋಗಿದ್ದೇವೆ. ಮತ್ತು ಎಲ್ಲ ಸಂಘದಲ್ಲಿ ಉದಯೋನ್ಮುಖ ಲೇಖಕಿಯರಿಗೆ ಏನು ಮಾಡ್ತೀರಾ, ಮತ್ತು ಪ್ರಶಸ್ತಿಗಳ ಬಗ್ಗೆ ಇರ್ಬೋದು, ದತ್ತಿ ಪ್ರಶಸ್ತಿಗಳ ಬಗ್ಗೆ ಎಲ್ಲವನ್ನೂ ವಿಚಾರಿಸೋರು. ಹೊಸದು ಯಾವ್ದು ದತ್ತಿ ಆರಂಭ ಆಗಿದೆ, ಏನೇನೆಲ್ಲ ಚಟುವಟಿಕೆ ಇದೆ. ಮೊದಲು ಯಾಕೆಂದರೆ ಮುಂಚೆ ಎಲ್ಲ ಇನ್ವಿಟೇಷನ್ಗಳು ಎಲ್ಲರಿಗೂ ಪೋಸ್ಟ್ ಮೂಲಕ ಹೋಗೋದು. ಈಗ ವಾಟ್ಸಪ್ ಮೂಲಕ ಹೋಗ್ತಿದ್ರಿಂದ ಕೆಲವರು ವಾಟ್ಸಪ್ ನೋಡ್ತಾರೆ, ಅದರಲ್ಲೂ ಕೆಲವರು ಹಿರಿಯ ಸಾಹಿತಿಗಳು ಅದನ್ನು ನೋಡೋದಿಲ್ಲ. ಹಾಗಾಗಿ ಏನು ನಡೀತಾ ಇದೆ ಗೊತ್ತಾಗ್ತಿಲ್ಲ ನನಗೆ ಅಂತ ಕೂಡ ಕೇಳ್ತಾಯಿದ್ರು, ವಿಚಾರಿಸ್ಕೊಳ್ತಾಯಿದ್ರು. ಆಮೇಲೆ ಒಂಥರ ಮಲ್ಲೇಶ್ವರಂ ವಾತಾವರಣನೇ ಹಾಗೆ. ಅನೇಕ ಲೇಖಕಿಯರು ಸಾಹಿತ್ಯ ಅಲ್ಲೇ, ಎಚ್ ವಿ ಸಾವಿತ್ರಮ್ಮ ಅವ್ರ ಮನೆ ಕೂಡ ಅಲ್ಲೇ ಇದೆ. ಆಮೇಲೆ ನುಗ್ಗೇಹಳ್ಳಿ ಪಂಕಜ ಅವರು ಅನೇಕ ಹಿರಿಯ ಸಾಹಿತಿಗಳಲ್ಲೇ ಇರುವಂಥದ್ದು. ಸೊ ಅವರ ಹೌದು. ಸೊ ಎಲ್ಲ ಒಂಥರ ಮಲ್ಲೇಶ್ವರಂ ಅಂದ್ರೇ ನಮಗೊಂದು ಅದು ಸಾಹಿತ್ಯದ ಸಾಂಸ್ಕೃತಿಕ ವಾತಾವರಣ ಇರುವಂತಹ ಸ್ಥಳ ಅದು. ಸೊ ಕುಲಶೇಖರಿ, ಉಷಾದೇವಿ ಅಂತ ಅವರ ಮೂಲ ಹೆಸರು ಕುಲಶೇಖರಿ. ಅವ್ರ ತಂದೆಯವರ ಹೆಸರು KF ಪಾಟೀಲ್ ಅಂತ. ಇವರು ಉಷಾ ಪಾಟೀಲ, ಆದರೆ ನಂತರ ಅದು ಅವರು ಕುಲಶೇಖರಿ ಅಂತ ಕಾವ್ಯನಾಮದಲ್ಲಿ ಬರೆದಿರುವಂಥದ್ದು. ಅದೇ ನೇಮಿಚಂದ್ರ ಅವ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮತ್ತು ಕುಟುಂಬದ ಹೇಳ್ತಾರೆ. ಆಮೇಲೆ ಆಶಾ ರಘು ಅಂತೂ ನನ್ನ ಹೆಂಗೆ ಅಂದರೆ ತುಂಬ ಕಣ್ಣಿಗೆ ಕಟ್ಟಿ ಭಾವಚಿತ್ರ ನೋಡ್ತಿದ್ರೇ ಎದ್ದು ಬರ್ತಾರೇನೋ ಅಷ್ಟು ಲೈವ್ಲಿ ಆಗಿದೆ. ನಮ್ಮ ಜೊತೆ ಇಲ್ಲೇ ಇದ್ದಾರೇನೋ. ಇದೇ ಸಭೆಯಲ್ಲಿ ಕೂಡ ಭಾಗವಹಿಸಿದ್ರು. ಚುನಾವಣೆಗೆ ಮುಂಚೆ ಸಭೆ ಮಾಡಿದಾಗ ಬಂದಿದ್ದರು. ಪ್ರಕಾಶಕ ಸಂಘದ ಚಟುವಟಿಕೆಗಳಲ್ಲಿ ಅಂದರೆ ಉದ್ಘಾಟನಾ ಕಾರ್ಯಕ್ರಮ, ಮುದ್ರಣಾಲಯಕ್ಕೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿರ್ಬೋದು, ಪ್ರತಿ ಇದರಲ್ಲೂ ಭಾಗವಹಿಸಿದ್ರು. ಆಮೇಲೆ ತುಂಬ ಉತ್ಸಾಹದಲ್ಲೂ ಇದ್ದರು. ಆಮೇಲೆ ನಮಗೆ ಅನಿಸಿದ್ದು ಅಷ್ಟು ಉತ್ಸಾಹದಲ್ಲಿ ಒಂದು ಸಣ್ಣ ವಿಷಯ ಕಾಣ್ತಾ ಇತ್ತು. ಅಂದರೆ ಅವರು ಸ್ವಲ್ಪ ರಘು ಆಗಲಿ ನಂತರ ಒಂದು ರೀತಿಯ ಡಿಪ್ರೆಷನ್ನಲ್ಲಿ ಇದ್ದರು. ಆದರೂ ಕೂಡ ಪುಸ್ತಕಗಳ ಪ್ರಕಟಣೆ, ಕಾದಂಬರಿಗಳೊಂದು ಕಾದಂಬರಿಗಳು ಅಲ್ವಾ, ಇದು ಎಷ್ಟು 6 ಏನೋ ಬಂತಲ್ಲ, 15 ಮತ್ತು ಪ್ರಕಾಶ ಅವ್ರದ್ದೇ ಪುಸ್ತಕಗಳನ್ನು ಅವರೇ ಪ್ರಕಟ ಮಾಡಿ ಅದನ್ನು ಮಾರಾಟ ಮಾಡೋದು ಕೂಡ. ಆಮೇಲೆ ಪ್ರತಿ ಪುಸ್ತಕದ ಬಗೆಗೂ ಅವರು ಬೇರೆಯವರ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಿರ್ಬೋದು. ಆಮೇಲೆ ಒಂಥರ ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ರು. ಆದರೆ ಭಾವನಾ ಜೀವಿ. ನಾವು ಸಾಮಾನ್ಯವಾಗಿ ಎಲ್ಲ ಲೇಖಕಿಯರು, ಕಲಾವಿದೆಯರು ಎಲ್ಲರೂ ಕೂಡ ನಮ್ಮ ಸ್ವಭಾವನೇ ಜೀವಿಗಳೇನೆ. ಅವರು ಸ್ವಲ್ಪ ತುಸು ಹೆಚ್ಚು ಅನ್ನುವಷ್ಟ ಭಾವಜೀವಿ. ಸೊ ಅದು ಅವ್ರಿಗೆ ಅದು ಅಂಥದ್ದೊಂದು ಸ್ವಭಾವನೇ ಅವ್ರಿಗೆ ಮುಳುವಾಯ್ತಾ, ಅಂದರೆ ಎದುರಿಸೋಕ್ಕಾಗಲಿಲ್ವಾ ಸಮಾಜವನ್ನು ಅಂಥೇಳಿ ಒಂದು ನಮ್ಗೆ ಅನ್ನಿಸ್ತಾ ಇರುತ್ತೆ. ಆಮೇಲೆ ನಾವೆಲ್ಲ ಇಷ್ಟೆಲ್ಲ ಇದ್ದು ಅವ್ರನ್ನ ಉಳಿಸ್ಕೊಳ್ಳಿಲ್ವಲ್ಲ ಅನ್ನೋದು ಒಂದು ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ. ಆ ವಿಷಯ ಕೇಳಿದಾಗಂತೂ ನಮಗೆ ಹೇಗಾಯಿತು, ಯಾಕಾಯಿತು ಅನ್ನೋದೇ ತುಂಬ ಪ್ರಶ್ನಾರ್ಥಕವಾದಂಥ ಸಂಗತಿ. ಅವರ ತಂಗಿ ದೀಪಾ ಕೂಡ ಇಲ್ಲೇ ಇದ್ದಾರೆ. ಅವ್ರ ಜೊತೆಯಾಗಿ ಕ್ಷಣಕ್ಕೂ ಎಲ್ಲವನ್ನು ನೋಡ್ಕೊಳ್ತಾ ಇದ್ದವರು. ಮತ್ತು ಅವರ ಮಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಹೋಗಬಾರ್ದಿತ್ತು ಆಶಾ, ಇನ್ನೂ ಅವರಿಂದ ಸಾಕಷ್ಟು ಕೃತಿಗಳು ಬರಬೇಕಾಗಿತ್ತು. ಮತ್ತು ಅವರ ಸಮಾಜಕ್ಕೆ ಅವರು ಇನ್ನೂ ಬೇಕಾಗಿತ್ತು. ಮತ್ತು ಅವ್ರ ಮಗಳು ಇನ್ನೂ ಚಿಕ್ಕ ಹುಡುಗಿ, ಸೊ ಅವಳು ಈಗ ಕಂಡುಬಿಡ್ತಾ ಇದ್ದಾಳೆ, ಸಮಾಜವನ್ನು ನೋಡ್ತಾ ಇದ್ದಾಳೆ. ಇಂತಹ ಸಂದರ್ಭದಲ್ಲಿ ಅಗಲಿದ್ದು ತುಂಬ ನೋವಿನ ಸಂಗತಿ. ಮತ್ತು ಸಂಘಟನೆಗಳಲ್ಲಿ ಕೂಡ ಅವ್ರ ಚಟುವಟಿಕೆಯಿಂದ ಇದ್ದಂಥವ್ರು. ಅದ್ರ ಜೊತೆಗೆ ಅರುಂಧತಿ ರಮೇಶ್ ಕೂಡ ಅವ್ರ ಶಿಕ್ಷಕಿಯಾಗಿ ಮತ್ತು ಹೊಸ ಪ್ರಯೋಗಗಳನ್ನು ಮಾಡಿದವರು. ಅಂದರೆ ಮಕ್ಕಳಿಗೆ ವೈಜ್ಞಾನಿಕ ವಿಚಾರಗಳನ್ನು, ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಲ್ಲಿ ಕಾಣಿಸ್ಬೇಕು ಅಂಥೇಳಿ ಅವರು ಅನೇಕ ಪ್ರಯೋಗಗಳನ್ನು ಅವರ ಕೃತಿಗಳ ಮೂಲಕ ಮತ್ತು ಚಟುವಟಿಕೆಗಳ ಮೂಲಕ ಮಾಡ್ತಾಯಿದ್ದವರು. ದಾವಣಗೆರೆ ಜಿಲ್ಲಾ ಲೇಖಕಿಯರ ಬಳಗದಲ್ಲಿ ತುಂಬ ಪ್ರಮುಖ ಹುದ್ದೆ ಇದ್ದರು. ಮತ್ತು ಸಾಕಷ್ಟು ಬೆಂಗಳೂರಿಗೆ ಬಂದ ಕೂಡ ಅವರು ಸಂಪರ್ಕದಲ್ಲಿ, ಅಂದರೆ ಫೋನ್ ಮುಖಾಂತರ ಮತ್ತು
ಆ, ಕಾರ್ಯಕ್ರಮಗಳು ಬರ್ತಾಯಿದ್ರು. ಇದ್ದವರು ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಹಾಗೆಯೇ ಅನಂತ್ ಸುಬ್ರಾವ್ ಅವರು ಕೂಡ ಕಾರ್ಮಿಕ ಮುಖಂಡರು. ಮತ್ತು ನಮ್ಮನ್ನು ಶ್ರೀಮಂತ ನಾಯಕ, ಯಾಕೆಂದರೆ ಇವತ್ತು KSRTC ಏನು ಎಂಪ್ಲಾಯೀಸ್ ಸಂಬಳ ಜಾಸ್ತಿ ಆಗಿದ್ದಿರ್ಬೋದು, ಅವ್ರಿಗೊಂದು ಬದುಕಿಗೆ ಭದ್ರತೆ ಕೊಟ್ಟಿರ್ಬೋದು. ಇಷ್ಟೆಲ್ಲ KSRTC ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾರೆ ಅಂದರೆ ಅದಕ್ಕೆ ಅವರ ಒಂದು ನಾಯಕತ್ವ KTUC ಮುಖಂಡರಾಗಿ ಮತ್ತು KSRTC ಯೂನಿಯನ್ ಮುಖಂಡರು ಕೊನೆಗೂ ಸಾಯುವ ದಿನ ಕೂಡ ಬೆಳಗ್ಗೆ ಮರುದಿನ ಚಳುವಳಿ ಇದೆ KSRTC ಎಂಪ್ಲಾಯೀಸ್ದು. ಅದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಸರ್ಕಾರ. ಸೊ ಅದು ಕೂಡ ಸಂಜೆ ಸರ್ಕಾರದ ಜೊತೆ, ಗೃಹ ಮಂತ್ರಿ ಜೊತೆ ಮತ್ತು ಪೊಲೀಸ್ ಇಲಾಖೆ ಜೊತೆ ಸಂಪರ್ಕದಲ್ಲೇ ಇದ್ದಾರೆ. ಮತ್ತು ಟಿವಿಗಳಿಗೂ ಬೈಟ್ ಕೊಟ್ಟು ಎಲ್ಲ ಮಾಡಿ ಸಂಜೆ ಸ್ನಾನ ಮಾಡಿ ಬಂದು ಆ ನಂತರದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂಥ, ಉಸಿರಾಟದ ತೊಂದರೆ ಕಾಣಿಸ್ಕೊಂಡು ಕಾರ್ಡಿಯಾಕ್ ಅರೆಸ್ಟ್. ಯಾರಿಗೇ ಆಗಲಿ ಆ ಥರ ನಾವು ಕಾರ್ಯನಿರ್ವಹಿಸುವಾಗಲೇ ನಮ್ಮ ಸಾವು ಕೂಡ ಬರೋದೊಂದು ಘನತೆಯ ಸಾವೇನೆ. 86 ವರ್ಷ ಅವ್ರಿಗೆ. ಕುಲಶೇಖರಿ ಅವ್ರಿಗೂ 86 ಕುಲಶೇಖರಿ ಅವ್ರದ್ದು ಕೂಡ ಒಂದು ತುಂಬ ಜೀವನ. ಆದರೆ ಆಶಾ ರಘು ಅವ್ರದ್ದೇ ತುಂಬ ಅಕಾಲಿಕ ಮರಣ. ಸೊ ಈ 4 ಜನರ ಇದಕ್ಕೆ ನಮ್ಮ ತೀವ್ರ ಸಂತಾಪಗಳು, ಲೇಖಕಿಯರ ಸಂಘದ ತೀವ್ರ ಸಂತಾಪಗಳು. ಮತ್ತು ಅವ್ರ ಕುಟುಂಬದವ್ರ ಜೊತೆ ನಾವೆಲ್ಲ ಸದಾ ಇದ್ದೀವಿ. ಏನೇ ವಿಷಯ ಇದ್ದರೂ ಕೂಡ ನಮ್ಮ ಜೊತೆ ತಾವು ಮುಕ್ತವಾಗಿ ಹಂಚ್ಕೊಳ್ಬೋದು. ಮತ್ತು ಅವರ ಕೃತಿಗಳ ಮರುಮುದ್ರಣ ಆಗಬೇಕು ಅಂತಿದ್ರೆ, ಅಥವಾ ಅವರ ಸಾಹಿತ್ಯದ ಬಗ್ಗೆ ಒಂದು ಚರ್ಚೆ ಮಾಡುವಂಥದ್ದಿರ್ಬೋದು. ಏಕೆಂದರೆ ಅವರನ್ನು ಮತ್ತೆ ಮತ್ತೆ ನಾವು ನೆನಪಿಸ್ಕೊಳ್ಳೋದ್ರ ಮುಖಾಂತರ ಅವರನ್ನು ಜೀವಂತವಾಗಿ ಇಟ್ಕೊಳ್ಳೋದೇ ನಮ್ಮ ಕಾರ್ಯ, ನಿಜವಾದ ನುಡಿ ನಮ್ಮನ್ನು ಅವ್ರಿಗೆ ಸಲ್ಲಿಸಬೇಕಾಗಿರೋದು ಅಂತ ಹೇಳ್ತಾ, ಮತ್ತು ಎಲ್ಲದರ ಜೊತೆ ನಾವು ನಿಮ್ಮ ಜೊತೆ ಇರ್ತೀವಿ, ಎಲ್ಲ ಕುಟುಂಬದವ್ರ ಜೊತೆ ನಾವು ಇದ್ದೀವಿ. ಯಾವುದೇ ವಿಚಾರ ಇರ್ಬೋದು, ಸಾಹಿತ್ಯದ್ದೇ ಆಗಲಿ, ಕೌಟುಂಬಿಕವಾದದ್ದೇ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ. ನಮಸ್ಕಾರ.